ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನು ಸಿನಿಮಾ ನೋಡ್ಕೊ ಬಂದವರೆಲ್ಲ ಒಂದೊಳ್ಳೆ ರಿವ್ಯೂ ಕೊಡ್ತಾ ಇರೋವಂಥದ್ದು. ಯಾಕಂದರೆ ಸಿನಿಮಾ ಮೇಲೆ ಒಂದು ಫೋಕಸ್ ಇಟ್ಕೊಂಡು ನೋಡ್ರೆ ನಿಜಕ್ಕೂ ಅರ್ಥ ಆಗುತ್ತೆ ಅಂತ. ಸೊ ಸದ್ಯಕ್ಕೆ ಒಂದೊಳ್ಳೆ ಸಿನಿಮಾಗೆ ಒಂದೊಳ್ಳೆ ಚಿತ್ರತಂಡ ಸಪೋರ್ಟನ್ನು ನೀಡ್ತಿರೋದು. ಯಾಕಂದರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಸಿನಿಮಾ ಇತ್ತೀಚೆಗಷ್ಟೇ ಸಿನಿಮಾದ ಟೀಸರಿಂದ ಭಾಳ ಗಮನ ಸೆಳೆದಿದ್ದ ಸಿನಿಮಾ. ಸೊ ಈಗ ಎಲ್ಲರೂ ಒಟ್ಟಿಗೆ ಬಂದು ಇಡೀ ತಂಡ ಬಂದು ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಯುವ ಸಿನಿಮಾ ನೋಡಿದ್ದಾರೆ. ಸೊ ಸಿನಿಮಾ ಹೇಗೆ ಅನಿಸ್ತು ಮಾತಾಡ್ಸೋಣ. ನಮಸ್ತೆ. ಒಂದೊಳ್ಳೆ ಬೆಳವಣಿಗೆ, ಒಂದು ಕನ್ನಡ ಸಿನಿಮಾಗೆ ಈ ಥರದೆಲ್ಲ ಒಂದು ಇಡೀ ಟೀಮ್ ಬಂದು ಸಿನಿಮಾ ನೋಡ್ತಿರೋ. ಸೊ ಮೊದಲಿಗೆ ಯುವ ಸಿನಿಮಾ ಎಷ್ಟು ಖುಷಿ ಕೊಡ್ತಾರೆ? ಸಾರಿ ಸರ್, ಯುವ ಸಿನಿಮಾ ಎಷ್ಟು ಖುಷಿ ಕೊಡ್ತೀವಿ? ಭಾಳಷ್ಟು ಖುಷಿ ಕೊಟ್ಟಿದೆ ಸರ್ ಯುವ ಸಿನಿಮಾ. ನಾವಂದರೆ ನಮ್ಮ ತಂಡ ಎಲ್ಲ ನಮ್ಮ ತಂಡ ಇಡೀ ತಂಡ ಉಪೇಂದ್ರ ಅವರ ಭಾಳ ಅಭಿಮಾನ ಬಳಗ ಅಂತಲೇ ಹೇಳ್ಬೋದು. ಅವರಿಂದ ಭಾಳಷ್ಟು ಕಲ್ತಿದ್ದೀವಿ. ನಾವು ಸಿನಿಮಾ ನೋಡೋಕೆ ಬಂದ್ವಿ ಅನ್ನೋಕ್ಕಿಂತ ಸಿನಿಮಾನ ಕಲಿಯೋಕ್ಕೆ ಬಂದಿದ್ದೀವಿ ಸರ್. ಉಪ್ಪಿಯವ್ರ ಸ್ಥಾನ ಆ ಥರದ್ದು. ಸೊ ನಮಗೆ ಭಾಳಷ್ಟು ಖುಷಿ ಕೊಟ್ಟಿದೆ ಮತ್ತು ಭಾಳಷ್ಟು ಬೆಳವಣಿಗೆ ಕೊಟ್ಟಿದೆ. ಏನಂದರೆ ನಮ್ಮ ಯೋಚನೆಗೆ ಕನ್ನಡಿ ಹಿಡ್ದಂಗಿದೆ ಸಿನಿಮಾ. ಅಂದರೆ ನಮ್ಮ ಯೋಚನೆಗಳಿಷ್ಟು ಚೀಪಾಗಿದೆ, ನಾವು ಅದರಿಂದ ಹೊರಗಡೆ ಬರೋದು ಎಷ್ಟು ಮುಖ್ಯ, ಆ ಥರ ವಿಚಾರಗಳನ್ನ ತುಂಬ ಮಾತಾಡಿದ್ದಾರೆ. ಅದಕ್ಕೆ ಬೆಳಕು ಚೆಲ್ಲಿದ್ದಾರೆ. ಭಾಳ ಎನ್ರಿಚಿಂಗ್ ಪ್ರೋಸೆಸ್, ಬರೀ ಎಂಟರ್ಟೈನಿಂಗ್ ಅಲ್ಲ, ಎನ್ರಿಚಿಂಗ್ ಪ್ರೋಸೆಸ್. ನಿಮ್ಮ ನಿರೀಕ್ಷೆನ ರೀಚ್ ಮಾಡಿದೆ ಸಿನಿಮಾ? ಹೌದು ಸರ್, ಅದು ನಿರೀಕ್ಷೆಗೂ ಮೀರಿದೆ ಆ್ಯಕ್ಚುಲಿ. ಅಂದರೆ ನಾವೆಲ್ಲ ಬರೀ ಒಂದು ಎಂಟರ್ಟೈನ್ಮೆಂಟ್, ಎಂಗೇಜ್ಮೆಂಟ್ ಈ ಥರ ಫ್ಯಾಕ್ಟರ್ಸ್ ಇಟ್ಕೊಂಡ್ಬರ್ತೀವಿ. ಬಟ್ ನಮ್ಮ ಮನಸ್ಸನ್ನು ಎನ್ರಿಚ್ ಮಾಡಿ ಕಳಿಸೋದಿದೆಯಲ್ಲ, ನಮ್ಮ ಮನಸ್ಸುಗಳನ್ನ ನಮಗೆ ತೋರಿಸಿ ಕಳಿಸೋದಿದೆಯಲ್ಲ, ಅದು ಭಾಳಷ್ಟು ಚೆನ್ನಾಗಿದೆ ಸರ್. ಫೋಕಸ್ ಆಗಿ ನೋಡಿದ್ರೆ ಫೋಕಸ್ ಆಗಿ ಏನು ಅರ್ಥ ಆಯಿತು ಅಂತ ಸರ್? ಇನ್ನೂ ನೋಡಬೇಕು, ಫೋಕಸ್ ಆಗಬೇಕು ನಮಗೆ. ಇನ್ನೂ 2-3 ಸಲ ನೋಡಬೇಕು ಅನ್ಸುತ್ತೆ ನಮಗೆ. ಹೇಗೆ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಐ ಮೀನ್ ಹೊಸ ಪ್ರಯತ್ನ, ತುಂಬ ಖುಷಿ ಆಯಿತು. ಉಪ್ಪಿ ಸರ್ಗೆ ಹೇಳ್ದಂಗಿದೆ ಇದು. ಎಲ್ಲೋ ಒಂದು ಕಡೆ ಸಮಾಜ ಮೇಲಿಂದ ಬೇರೆ ಥರದ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾರೆ ಉಪ್ಪಿ ಅವರು ಅವರ ಕಥೆಗಳಲ್ಲಿ. ಸೊ ಇಲ್ಲೂ ಕೂಡ ಬದಲಾಗದೆ 2040ಕ್ಕೆ ಹಿಂಗೆ ಆಗ್ಬಿಡುತ್ತೆ ದೇಶ ಅಂತ. ಆಗತ್ತೆ ಅಥವಾ ಆಗಲ್ಲ ಅನ್ನೋದು ನಾವು ಹೇಳೋದಕ್ಕಿಂತ ನೀವು ಸಿನಿಮಾ ಹೋಗಿ ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರ ಇಂಟೆನ್ಷನ್ ಅದೇ ಆಗಿರೋದು. ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರರು ಅನ್ನೋದು. ಇದು ಕಂಟೆಂಟ್ ಎಲ್ಲೋ ಅದೇ ಹತ್ರಕ್ಕೆ ಇದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅನ್ನೋದು ಸಿನಿಮಾದ ಕಂಟೆಂಟ್ಗೆ ಮತ್ತು ಯು ಐ ಕಂಟೆಂಟ್ಗೆ ಹತ್ರ ಇದೆ ಅಂತ. ಖಂಡಿತ ಅದೇ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಯು ಎಲ್ಲಿ ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರರು, ಮತ್ತು ನಾವೆಲ್ಲರೂ ಜವಾಬ್ದಾರರು. ಉಪ್ಪಿ ಸರ್ ಸುಮಾರು ವರ್ಷಗಳಿಂದ ಏನು ಹೇಳ್ಕೊಂಡು ಬಂದಿದ್ದಾರೋ ಅದನ್ನು ಸಿನಿಮಾ ಮೂಲಕ ಸಿಂಬಾಲಿಕ್ಲಿ ತೋರಿಸಿದ್ದಾರೆ ಅಷ್ಟೇ. ನಾವು ಉಪ್ಪಿ ಸರ್ ಇಸ್ ಒನ್ ಆಫ್ ದ ಬ್ರೇವೆಸ್ಟ್ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಬ್ಜೆಕ್ಟನ್ನು ಅವರು ತೊಗೊಂಡು ಪರದೆ ಮೇಲೆ ತರೋದೇ ಅವ್ರ ಕ್ರಿಯೇಟಿವಿಟಿ ಖಂಡಿತ ಹ್ಯಾಟ್ಸ್ ಆಫ್. ನಮ್ಗೆಲ್ಲರಿಗೂ ಭಾರಿ ತುಂಬ ಇಷ್ಟ ಆಗಿದ್ದಂಥ ಫಿಲಮ್. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಯು ಐ ಉಪೇಂದ್ರ ಸರ್ ಫ್ಯಾನು, ಅವ್ರಿಗೋಸ್ಕರನೇ ನಾವು ಇಲ್ಲಿ ಸಿನಿಮಾ ನೋಡೋಕೆ ಬಂದಿದ್ವಿ. ಹಾಗೆ ನಮ್ಮ ಸಿನಿಮಾನು ನೋಡಿ ಜಾನ್ವರಿ ಸಂಕ್ರಾಂತಿಗೆ 10th ಬರ್ತಾ ಇದೆ. ಆಲ್ ದ ಬೆಸ್ಟ್ ಫಾರ್ ಯು ಐ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಅವ್ರ ನಂಬರ್ 1 ಡೈರೆಕ್ಟರ್ ಅಂತಾನೆ ಸುಮ್ಮನೆ ಕರೆಯಲ್ಲ, ಅದ್ಭುತವಾಗಿದೆ ತುಂಬ ಮೂವಿ. ತುಂಬ ಚೆನ್ನಾಗಿದೆ ಸರ್. ಸ್ವಲ್ಪ ಸಿನಿಮಾದವರಾಗಿ ಉಪ್ಪಿ ಸಿನಿಮಾ ನೋಡಿ ಕಲಿಯೋದು ತುಂಬ ಇದೆ. ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರ ಅಂತ ಹೇಳಿರುತ್ತೆ. ನಿಮಗೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ಇದು ಡೆಮೋಕ್ರಸಿ ವರ್ಕ್ ಆಗಲ್ಲ, ನಿಮಗೆ ಡಿಕ್ಟೇಟರ್ಶಿಪ್ ಸರಿ ಅಂತ. ಉಪ್ಪಿಗೆ ಆಲ್ ದ ಬೆಸ್ಟ್ ಹೇಳೋ ಅವಶ್ಯಕತೆ ಇಲ್ಲ. ಉಪ್ಪಿ ಬಾಸ್ ಜೈ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು. ಸಿನಿಮಾ ನೋಡಿದ್ಮೇಲೆ ಸಿನಿಮಾದ ಟೈಟ್ಲ್ ಯಾಕೆ ಇಟ್ಟಿದ್ದಾರೆ ಅಂತ ಏನಾದ್ರು ಗೊತ್ತಾಯ್ತು? ಯು ಐ ಟೈಟ್ಲ್ ಅರ್ಥ ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾಗ್ತಾರೆ ಸ್ಪೆಷಾಲಿಟಿ ಉಪೇಂದ್ರ ಸರ್ದು. ಸೊ ಹಂಗಾಗಿ ಇಲ್ಲೇನಂತ ಹೇಳಿದ್ರೆ ಉಪೇಂದ್ರ ಸರ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮನೋರಂಜನೆ ಬೇಕಾದ್ರೆ ಮನೋರಂಜನೆ ಕೊಡ್ತಾರೆ. ಸೊ ಕಲಿಕೆ ಬೇಕಾದ್ರೆ ಕಲಿಕೆನೂ ಇದೆ. ಸೊ ನಾವು ಎರಡೂ ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ವಿ. ಕಲಿಯೋಕ್ಕೆ ತುಂಬ ಸಿಕ್ತು ನಮಗೆ ಆ್ಯಕ್ಚುಲಿ. ಸೊ ಇನ್ನೂ ತುಂಬ ಕಲಿಯದಿದೆ, ಅವ್ರ ಹತ್ರ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ತುಂಬ ಖುಷಿ ಆಯಿತು. ಇವು ಏನೇ ನನ್ನ ಮತ್ತು ನಿಮ್ಮ ಮಧ್ಯೆ, ಅಂದರೆ ನಮ್ಮೆಲ್ಲರ ಮಧ್ಯೆ ಇರೋ ವಿಚಾರ. ನಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರು. ಅದು ಹುಷಾರಾಗಿ ನೋಡ್ಕೊಳ್ಳಿ, ಒಳ್ಳೆ ಲೀಡರ್ ಆರಿಸಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗಿ 3 ವರ್ಷ. ಆ ಕ್ವಶನಿಗೆ ಯು ಎ ಏನಕ್ಕೆ ಅಂದರೆ ನಾವು ಬರೀ ನಾನು ನೀನು ಅಂದ್ಕೊಂಡೆ ಒದ್ದಾಡ್ತಿದ್ದೀವಿ. ನಾವು ಅಂದ್ಕೊಂಡು ಮುಂದುವರಿಬೇಕು ಅನ್ನೋಂಥ ವಿಚಾರ ಕಾಣುತ್ತೆ. ಬರೀ ನಾನು ನೀನು ಅನ್ನೋದ್ರಿಂದ ಹೊರಗಡೆ ಬರಬೇಕು. ಒಂದು ಕಡೆ 3 ದಶಕ ಆಯಿತು ಡೈರೆಕ್ಟರ್ ಆಗಿ. ಬಟ್ ಇವತ್ತಿನ ಕಾಲಘಟ್ಟದ ಡೈರೆಕ್ಟರ್ಗಳಿಗೂ ಟಕ್ಕರ್ ಕೊಡೋ ಥರ ಅವ್ರ ಯೋಚನೆಗಳಿರುತ್ತೆ ಸಿನಿಮಾಗಳಲ್ಲಿ. ಖಂಡಿತ ಸರ್, ನಾನು ಅವಾಗಲೇ ಹೇಳ್ದಂಗೆ ನಾವು ಬರೀ ಸಿನಿಮಾ ನೋಡೋಕೆ ಬಂದಿಲ್ಲ, ಸಿನಿಮಾ ಕಲಿಯೋಕೆ ಬಂದಿದ್ದೀವಿ. ಇದೊಂದು ಶಾಲೆ. ಉಪೇಂದ್ರ ಸಿನಿಮಾ ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೋ ಅದೊಂದು ನಮಗೆ ಶಾಲೆ ಇದ್ದಂಗೆ. ನಾವು ಕಲಿಯೋದಕ್ಕೆ ಬಂದಿದ್ದೀವಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಚಿತ್ರದ ಟ್ರೇಲರ್ PRK ಚಾನಲಲ್ಲಿದೆ, ದಯವಿಟ್ಟು ನೋಡಿ. ಜನವರಿ 10ಕ್ಕೆ ರಿಲೀಸ್ ಆಗುತ್ತೆ. ಟ್ರೇಲರ್ ಇಷ್ಟ ಆದರೆ ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಇದಿಷ್ಟು ನಿಮ್ಮ ವಸ್ತುಗಳಿಗೆ ನೀವು ಜವಾಬ್ದಾರರು ಚಿತ್ರತಂಡದ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್.